ಸ್ನೇಹಿತರೆ ನಮಸ್ಕಾರ. ನಾನು ಬಸವನಪ್ಪ ಕಂಬಾರ್ ಮಾತಾಡ್ತೀನಿ. ಬನ್ನಿ, ನನ್ನ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸುಸ್ವಾಗತ, ಪ್ರೀತಿಯ ಆದರದ ಹೃದಯಪೂರ್ವಕ ಸುಸ್ವಾಗತವನ್ನು ಹೇಳ್ತಿದ್ದೀನಿ. ಏನು ಇವತ್ತು ಯಾವುದು ವಿಷಯದ ಬಗ್ಗೆ ನಿಮಗೆ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ಅನ್ನೋದ್ರ ಬಗ್ಗೆ ನಿಮಗೆ ಕುತೂಹಲ ಇರ್ಬೋದಲ್ವಾ? ಎಸ್, ಇವತ್ತು ಟಾಕ್ಸಿಕ್ ಚಿತ್ರದ ದಲ್ಲಿ ಆಗಿರ್ತಕ್ಕಂಥ ಒಂದೆರಡು ಬದಲಾವಣೆಗಳು, ಹೊಸ ಸೇರ್ಪಡೆಗಳು, ಹೊಸ ಹೊಸ ವಿಷಯಗಳು ಏನಾಗಿದ್ದಾವೆ ಅನ್ನೋದ್ರ ಬಗ್ಗೆ ಇವತ್ತೊಂದು ಸಣ್ಣ ವಿಡಿಯೋ ಮಾಡಿ ತಮ್ಮ ಮುಂದೆ ಗಮನಕ್ಕೆ ತರ್ತಾ ಇದ್ದೀನಿ. ಲೆಟಸ್ ಪ್ಲೀಸ್ ಕಮ್, ಎಲ್ಲರೂ ನನ್ನ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಹಾರೈಸಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೀವು ಏನಾದರೂ ಯಾವ ವಿಷಯದ ಬಗ್ಗೆ ಏನಾದರೂ ನಾನು ವಿಡಿಯೋ ಮಾಡಬೇಕು ಅನ್ನೋದಾದರೆ ಅದರ ಬಗ್ಗೆ ಕೆಳಗಡೆ ಒಂದು ಕಾಮೆಂಟ್ ಹಾಕಿ ಸ್ನೇಹಿತರೆ. ಅದರ ಬಗ್ಗೆ ಒಂದು ವಿಡಿಯೋನ ಖಂಡಿತವಾಗಿ ಮಾಡಿ ಮತ್ತು ನಿಮ್ಮ ಮುಂದೆ ನಾನು ಖಂಡಿತ ತರ್ತೀನಿ. ಬನ್ನಿ, ಹಾಗಾದರೆ ಇನ್ನೇಕೆ ತಡ, ಟಾಕ್ಸಿಕ್ ಚಿತ್ರದ ಬಗ್ಗೆ ಇಲ್ಲಿ ಆಗಿರ್ತಕ್ಕಂಥ ಅಥವಾ ಆಗುವಂಥ ಬದಲಾವಣೆಗಳ ಬಗ್ಗೆ ಒಂದು ಸಣ್ಣ ಝಲಕನ್ನು ಇವತ್ತು ನೋಡಿಬಿಡೋಣ. ಟಾಕ್ಸಿಕ್ ಹೇಳಿ ಕೇಳಿ ರಾಕಿಂಗ್ ಸ್ಟಾರ್ ಯಶ್ ಅವರ ಒಂದು ಬಹು ನಿರೀಕ್ಷಿತ ಮತ್ತು ಮಹತ್ವಾಕಾಂಕ್ಷೆಯ ಚಿತ್ರ ಅನ್ನೋದರಲ್ಲಿ ಎರಡು ಮಾತೇ ಇಲ್ಲ. ಯಾಕೆ ಅಂತಂದರೆ KGF 1, KGF 2 ಚಾಪ್ಟರ್ಗಳ ನಂತರ ರಾಖಿ ಭಾಯಿ ಅಂದರೆ ಯಶ್ ಅಥವಾ ನವೀನ್ ಗೌಡ ಅವರು ವಿಶ್ವಪ್ರಸಿದ್ಧ ನಾಯಕ ನಟ ಆಗಿ ಹೊರಹೊಮ್ಮಿದ್ದು ಇವತ್ತಿಗೆ ಎಲ್ಲರಿಗೂ ಜಗಜ್ಜಾಹೀರವಾಗಿ ಆಗಿದೆ. KGF 1, KGF 2 ಆದ ಮೇಲೆ ಅವರ ಮುಂದಿನ ಸವಾಲುಗಳು ಏನು, ಮುಂದಿನ ಚಿತ್ರ ಏನು, KGF 1, KGF 2 ಮೀರಿಸುವಂಥ ಚಿತ್ರ ಯಾವುದು ಬರ್ಬೋದು, ಯಾವ ಭಾಷೆಯಲ್ಲಿ ಬರ್ಬೋದು, ಯಾರ ನಿರ್ದೇಶನದಲ್ಲಿ ಬರ್ಬೋದು ಅನ್ನೋ ಕುತೂಹಲಕ್ಕೆ ಒಂದು ದಿನ ತೆರೆ ಬಿತ್ತು. ಅದು ಟಾಕ್ಸಿಕ್ ಚಿತ್ರದ ಮೂಲಕ ಅಂತ ತಮಗೂ ಕೂಡ ಗೊತ್ತು. ಹೇಳಿ ಕೇಳಿ ಟಾಕ್ಸಿಕ್ ಚಿತ್ರ ಏನಂತಂದರೆ ಒಂದು ಮಾಫಿಯಾ ಲೋಕದ ಚಿತ್ರ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಈ ಗೋವಾದಂಥ ಪ್ರದೇಶದ ರಾಜ್ಯಗಳಲ್ಲಿ ಈ ಮಾಫಿಯಾ ಅನ್ನೋದು ಹೇಗೆಲ್ಲ ನಡೀತದ ಅನ್ನೋದ್ರ ಬಗ್ಗೆ ಈ ಚಿತ್ರಗಳನ್ನು ಮಾಡ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಸಂಗೀತ ನಿರ್ದೇಶಕರು, ಸಾಹಿತ್ಯ ಇವೆಲ್ಲವೂ ಕೂಡ ವಿಭಿನ್ನವಾದಂಥ ರೀತಿಯಲ್ಲಿ ಹೊಸಬರನ್ನು ಸೇರಿಸ್ಕೊಂಡೇ ಮಾಡ್ತಿದ್ದಾರೆ. ಬಟ್ ಅಂದರೆ KGFನಲ್ಲಿ ಮಾಡಿರ್ತಕ್ಕಂಥವ್ರು ಯಾರು ಅದರಲ್ಲಿ ಇಲ್ಲ, ಹೊಸಬರಿದ್ದಾರೆ ಅನ್ನೋದು ಮಾತ್ರ ಸತ್ಯ. ಜೊತೆಗೆ ಇನ್ನೊಂದು ಏನು ಹೊಸ ಅಪ್ಡೇಟ್ಸು ಅಂತಂದರೆ ರಾಖಿ ಭಾಯಿ ಹೇಳ್ತಿದ್ದದ್ದು, ಅವರನ್ನೊಬ್ಬರು ಪತ್ರಕರ್ತರು ಒಂದು ಪ್ರಶ್ನೆ ಕೇಳ್ತಾರೆ. ಏನಪ್ಪ ಅಂತಂದರೆ, ನೀವೇನಾದರೂ ಬಾಲಿವುಡ್ನಲ್ಲಿ ನಟನೆ ಮಾಡ್ತೀರಾ, ಅವಕಾಶ ಸಿಕ್ಕರೆ ಅಭಿನಯಿಸ್ತೀರಾ ಅಂತ ಕೇಳಿದ್ದಕ್ಕೆ ರಾಖಿ ಭಾಯಿ ಹೇಳಿದ್ದು ಒಂದೇ ಉತ್ತರ, ನಾವೇ ಬಾಲಿವುಡ್ಡನ್ನು ಕನ್ನಡಕ್ಕೆ ಕರೆಸೋಣ ಅಂತ ಹೇಳಿಬಿಟ್ಟಿದ್ರು. ಎಸ್, ಇವತ್ತಿನ ವಿಡಿಯೋದ ಮುಖ್ಯ ವಿಷಯ ಕೂಡ ಅದೇ. ಏನು ಗೊತ್ತಾ, ಈ ಟಾಕ್ಸಿಕ್ ಚಿತ್ರದಲ್ಲಿ ಹಿಂದಿಯ ಶಾರುಖ್ ಖಾನ್ ಅವರು ಅಭಿನಯಿಸ್ತಿದ್ದಾರೆ ಅನ್ನೋದು ಬಹಿರಂಗವಾಗಿದೆ ಸ್ನೇಹಿತರೆ. ಹೌದು, ನಾವು ಏನು ಶಾರುಖ್ ಖಾನ್ ಅಂತ ಏನು ಕರಿತೀವಿ, ಹಿಂದಿ ಚಿತ್ರರಂಗದಲ್ಲಿ ಬಹುದೊಡ್ಡ ಹೆಸರು ಮಾಡಿರ್ತಕ್ಕಂಥ ನಟ. ಸೊ ಅದು ಇತ್ತೀಚೆಗೆ ಅವರ ಡಂಕಿ ಸಿನಿಮಾದಿಂದ ಇನ್ನೂ ಪಾಪ್ಯುಲರ್ ಆಗಿರ್ತಕ್ಕಂಥ ಶಾರುಖ್ ಖಾನ್ ಅವರು ಈಗ ಕನ್ನಡದ ಒಂದು ಸಿನಿಮಾದಲ್ಲಿ, ಅದು ರಾಖಿ ಭಾಯಿ ಜೊತೆಗೆ 40ರಿಂದ 45 ನಿಮಿಷಗಳ ಈ ಅವಧಿಯಷ್ಟು ಟಾಕ್ಸಿಕ್ ಚಿತ್ರದಲ್ಲಿ ಅಭಿನಯ ಮಾಡ್ತಿದ್ದಾರೆ, ಒಂದು ಒಳ್ಳೆಯ ಪಾತ್ರದಲ್ಲಿ ಅಭಿನಯ ಮಾಡ್ತಿದ್ದಾರೆ ಅಂತ ಇತ್ತೀಚೆಗಷ್ಟೇ ಸುದ್ದಿ ಹೊರಗೆ ಬಂದಿದೆ ಸ್ನೇಹಿತರೆ. ಇದು ಎಲ್ಲ ಕಡೆ ಈಗಷ್ಟೇ ವೈರಲ್ ಆಗ್ತಾನೆ ಇದೆ. ನೋಡಿ ಸ್ನೇಹಿತರೆ, ನಾವು ಯಶ್ ಇವರೇ ಬಾಲಿವುಡ್ಗೆ ಹೋಗಿ ನಟನೆ ಮಾಡ್ತಾರೆ ಅನ್ನೋದಕ್ಕಿಂತನೂ ಕೂಡ ಅವರನ್ನೇ ಇಲ್ಲಿಗೆ ಕರೆಸಿ ಮಾಡ್ತಿದ್ದಾರೆ ಅನ್ನೋದು ಎಷ್ಟು ಸತ್ಯ, ಅವರು ನುಡಿದಂತೆ ನಡೀತಾರೆ ಅನ್ನೋದಕ್ಕೆ KGF 1, KGF 2ಗಳನ್ನು ಅವರು ಹೇಳಿದ ಮಾತುಗಳೇ ಸಾಕ್ಷಿ. ಇವತ್ತು ಈ ಬಾಲಿವುಡ್ ನಟರು ಕೂಡ ಕನ್ನಡ ಚಿತ್ರರಂಗದಲ್ಲಿ ಅಭಿನಯಿಸ್ತಾರೆ ಅಂತ ಹೇಳಿದ್ದು ಕೂಡ ಅಷ್ಟೇ ಸತ್ಯವಾದಂಥ ಮಾತು. ಹಾಗಂತ ಈ ಹಿಂದೆ ಸಂಜಯ್ ದತ್ ಅವರು ಅಭಿನಯ ಮಾಡಿದ್ದಾರೆ. ಹಾಗಂದರೆ ಈ ಕನ್ನಡ ಚಲನಚಿತ್ರರಂಗವೂ ಕೂಡ ಇತರೆ ಭಾಷೆಗಳ ಚಲನಚಿತ್ರರಂಗದಷ್ಟೇ ಕೂಡ ಪ್ರಸಿದ್ಧವಾದದ್ದು ಮತ್ತು ಪ್ರಮುಖವಾಗಿರೋದು ಅನ್ನೋದನ್ನು ನಾವು ಇಲ್ಲಿ ಎತ್ತಿ ತೋರಿಸ್ತಿದ್ದಾರೆ ಸ್ನೇಹಿತರೆ. ಹಾಗಾಗಿ ರಾಖಿ ಭಾಯಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕೆ ಅಂತಂದರೆ ಶಾರುಖ್ ಖಾನ್ ಅವರಾಗಲಿ, ಸಂಜಯ್ ದತ್ ಅವರಾಗಲಿ, ಬೇರೆ ಭಾಷೆಗಳ ಬೇರೆ ಬೇರೆ ದಿಗ್ಗಜ ನಟರುಗಳೆಲ್ಲ ಇವರು ಕಡಿಮೆ ಇವರು ಹೆಚ್ಚು ಅನ್ನೋ ಉದ್ದೇಶದ ಮಾತಲ್ಲ. ಆದರೆ ಕನ್ನಡ ಚಿತ್ರದಲ್ಲಿ ಇಂತಹ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಈ ಟಾಕ್ಸಿಕ್ ಚಿತ್ರ ಬಂದೇ ಬರುತ್ತೆ, ಆ ಮಾತು ಬೇರೆ. ಆದರೆ ಕನ್ನಡ ಚಿತ್ರದ ಒಬ್ಬ ನಾಯಕ ನಟನ ಜೊತೆಗೆ ವಿಶ್ವದ ಎಲ್ಲ ಹಾಲಿವುಡ್ಡು, ಟಾಲಿವುಡ್ಡು, ಬಾಲಿವುಡ್ಡು ಎಲ್ಲ ಚಿತ್ರದ ನಾಯಕ ನಟರುಗಳು ಕೂಡ ಸೇರಿ ಅಭಿನಯಿಸಿ ಮನರಂಜನೆ ಕೊಡ್ತಿದ್ದಾರೆ ಅಂತ ಒಂದು ಪ್ರಮುಖವಾದಂಥ ಸುದ್ದಿಯನ್ನು ಹೊರಹಾಕಿದ್ದು ನಿಜಕ್ಕೂ ಕೂಡ ತುಂಬ ಸಂತೋಷ ಪಡುವ ಮತ್ತು ಹೆಮ್ಮೆ ಪಡುವಂಥ, ಕನ್ನಡಿಗರಾಗಿ ನಾವು ಹೆಮ್ಮೆ ಪಡುವಂಥ ವಿಷಯ ಅಲ್ಲದೆ ಇನ್ನೇನಿರುತ್ತೆ ಹೇಳಿ ಸರ್. ಹಾಗಾಗಿ ಆ ಚಿತ್ರದ ಚಿತ್ರೀಕರಣ ಈಗ ಸಾಗಿದೆ.
ಇನ್ನು 2025ರಲ್ಲಿ ಈ ಚಿತ್ರ ತೆರೆಗೆ ಬರ್ತಾ ಇದೆ. ಸೊ ಈಗಷ್ಟೇ ಬಂದಿರೋ ಮಾಹಿತಿ ಪ್ರಕಾರ ಶಾರುಖ್ ಖಾನ್ ಅವರು ಈ ಚಿತ್ರದಲ್ಲಿ ಅಭಿನಯಿಸ್ತಿದ್ದಾರೆ ಅನ್ನೋದು ಗೊತ್ತಾಗಿದೆ. ಸಾಯಿ ಪಲ್ಲವಿ ಅವರು ಕೂಡ ಅಭಿನಯಿಸ್ತಿದ್ದಾರೆ. ಸೊ ಹಾಗಾಗಿ ಇನ್ನೂ ವಿಶ್ವದ ಬೇರೆ ಬೇರೆ ಯಾವ್ಯಾವ ಭಾಷೆಯ ನಟರುಗಳು ಇದರಲ್ಲಿ ಭಾಗವಹಿಸಿದ್ದಾರೆ, ಅಭಿನಯಿಸಿದ್ದಾರೆ ಅನ್ನೋದನ್ನು ಚಿತ್ರ ಬಂದ ಮೇಲೇ ನಮಗೆ ಕಂಪ್ಲೀಟಾಗಿ ಗೊತ್ತಾಗೋದು ಸ್ನೇಹಿತರೆ. ಮತ್ತೇನಾದ್ರು ಇದೇ ರೀತಿ ಹೊಸ ಅಪ್ಡೇಟ್ಸ್ಗಳಿದ್ದರೆ ನಿಮಗೆ ಖಂಡಿತ ತಂದು ನಿಮ್ಮ ಮುಂದೆ ಇಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಮಸ್ತೆ, ಥ್ಯಾಂಕ್ ಯು.